ನೀವು ನಿಮ್ಮ ಬಾಯ್ ಫ್ರೆಂಡ್ನು ಇಲ್ಲ ಗರ್ಲ್ ಫ್ರೆಂಡ್ನ ನೋಡಿ ತುಂಬ ಎಕ್ಸೈಟ್ ಆಗ್ತಿದ್ದೀರಾ ಅಂದರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ನಿಮ್ಮ ಅಮ್ಮನ ನೋಡಿ ಎಕ್ಸೈಟ್ ಆಗ್ತಿದ್ಯಾ? ನಿನ್ನ ತಂಗಿನ ನೋಡಿ ಎಕ್ಸೈಟ್ ಆಗ್ತಿದ್ಯಾ? ಇಲ್ಲ ತಾನೇ? ಮತ್ತು ಯಾಕೆ ಓವರ್ ಆಕ್ಷನು? ನಿಮ್ಮ ಪ್ರೀತಿನ ಯಾವತ್ತೂ ಮೀಡಿಯಮ್ ಆಗಿರೋ ಥರ ನೋಡ್ಕೊಳ್ಳಿ. ಇಲ್ಲ ಆ ಹುಡುಗಿನ ನೋಡಿದ್ರೆ ಎದೆ ಹೊಡ್ಕೊಂಡ್ಬಿಡ್ತೈತೆ, ಉಸಿರಾಡ್ತಿಲ್ಲ ಅಂತೆಲ್ಲ ಅಂದ್ಕೊಂಡ್ರೆ ಹತ್ತಿರದಲ್ಲಿ ಅದನ್ನು ನೀನು ಬಿಟ್ಬಿಡ್ತೀಯ ಅಂತ ಅರ್ಥ. ಎನಿಥಿಂಗ್ ಟೂ ಮಚ್ ಇಟ್ಸ್ ಡೇಂಜರಸ್. ಹಾಗೆ ನೀನು ಪ್ರೀತಿ ಇಲ್ಲ ಅಂದರೆ ನಾನು ಸತ್ತೋಗ್ತೀನಿ, ಬ್ರತಿಕಿರಲ್ಲ ಅಂತೆಲ್ಲ ಯಾರಿಗೂ ಹೇಳಬೇಡಿ. ಪ್ರೀತಿಸಿ ಅಂತ ಕೇಳ್ಕೋಬೇಡಿ. ಐ ಹೇಟ್ ಬೆಗ್ಗರ್ಸ್. ಯಾರಾದರೂ ಇಷ್ಟ ಆದರೆ ನಿಮ್ಮ ಪ್ರೀತಿನ ಕೊಡಿ. ಅಷ್ಟೇ ಅಲ್ಲದೆ ಭಿಕ್ಷಕಂತರ ಮಾತ್ರ ತಯಾರಾಗಬೇಡಿ. ಅಲ್ಲ, ನೀವು ಪ್ರೀತಿಯಲ್ಲಿ ಬೀಳ್ಬೇಕಾಗಿರೋದು ನಿಮ್ಮ ಮೇಲೆ, ಬೇರೆ ಯಾರ ಮೇಲೋನಲ್ಲ. ನಿಮ್ಮ ಮೇಲೆ ನೀವು ಪ್ರೀತಿಯಲ್ಲಿ ಬೀಳಿ. ನೀವು ಮಾಡೋ ಕೆಲಸದ ಮೇಲೆ ಪ್ರೀತಿಯಲ್ಲಿ ಬೀಳಿ. ಚೆನ್ನಾಗಿ ಕೆಲಸ ಮಾಡ್ಕೊಳ್ಳಿ, ಸಂಪಾದನೆ ಮಾಡ್ಕೊಳ್ಳಿ. ಯಾವತ್ತೋ ಒಂದಿನ ಹಂಗೆ ಸಾಯಿರಿ. ಇದಕ್ಕಿಂತ ಕಿತ್ತಾಕೋದೇನೂ ಇಲ್ಲ ಜೀವನದಲ್ಲಿ. ಬಟ್ ಪ್ಲೀಸ್ ಭಿಕ್ಷಕರ ಥರ ಮಾತ್ರ ತಯಾರಾಗಬೇಡಿ.